ವ್ಯಕ್ತಿತ್ವ ಯಾವ ರೀತಿ ನಿರ್ಮಾಣ ಆಗ್ತದೆ ಅಂತ ಗೊತ್ತಾಗಿದೆ. ಈ ಪರ್ಸನಾಲಿಟಿ ಮತ್ತು ರಿಯಾಲಿಟಿಯ ಸಂಬಂಧ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಇಂದಿನ ವಿಡಿಯೋದಲ್ಲಿ ನಮ್ಮ ವಿಚಾರ, ಭಾವನೆ, ನಮ್ಮ ವ್ಯಕ್ತಿತ್ವ ಹೇಗೆ ರೂಪಿಸ್ತವೆ ಅಂತ ತಿಳ್ಕೊಂಡಿದ್ದೀರಾ. ಯಾವ ರೀತಿ ನಮ್ಮ ಪರ್ಸನಾಲಿಟಿ ಇರ್ತದೋ ಅದೇ ರೀತಿ ನಮ್ಮ ರಿಯಾಲಿಟಿ ಇರ್ತದೆ. ಆಂತರಿಕ ದಿಶೆ ಬದಲಾಗೋದ್ರಿಂದ ಹೇಗೆ ನಮ್ಮ ಹೊರಗಡೆಯ ದಿಶೆ ಬದಲಾಗ್ತದೆ ಇದನ್ನು ತಿಳ್ಕೊಬೇಕಂದ್ರೆ ನಾವು ನಮ್ಮ ಬ್ರೈನ್ನ ಸಿಸ್ಟಮ್ ತಿಳ್ಕೊಬೇಕಾಗ್ತದೆ. ರೆಕ್ಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಅಂದರೆ ನಮ್ಮ ಬ್ರೈನಲ್ಲಿ ಹೊರಗಡೆ ಜಗತ್ತಿನಿಂದ ಬರುವ ಮಾಹಿತಿಯನ್ನು ಫಿಲ್ಟರ್ ಮಾಡೋ ಸಿಸ್ಟಮ್ RAS, ರೆಕ್ಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಈ ಸಿಸ್ಟಮು 5 ಇಂದ್ರಿಯಗಳ ಮುಖಾಂತರ ಮಾಹಿತಿ ಒಳಗಡೆ ಬರ್ತದೆ, ಅದನ್ನು ಫಿಲ್ಟರ್ ಮಾಡ್ತದೆ. ಸೈಂಟಿಫಿಕ್ ಸ್ಟಡಿ ಪ್ರಕಾರ ಏನು ಪಂಚೇಂದ್ರಿಯ ಮುಖಾಂತರ ಬರುವ ಇನ್ಫಾರ್ಮೇಷನ್ ಪ್ರತಿ ಸೆಕೆಂಡ್ಗೆ 40 ಕೋಟಿ ಬಿಟ್ ಡೇಟಾ ರಿಸೀವ್ ಮಾಡ್ತದೆ. ಅದರಲ್ಲಿ 40 ಬಿಟ್ ಇನ್ಫಾರ್ಮೇಷನ್ ಮಾತ್ರ ಜಾಗರೂಕರಾಗಿರ್ತೀವಿ, ಬಾಕಿ ಎಲ್ಲ ಮಾಹಿತಿ ರಿಜೆಕ್ಟ್ ಆಗ್ತದೆ. ಯಾವ ರೀತಿ ಅಂದರೆ ನೀವೀಗ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮ್ಮ ಸುತ್ತಮುತ್ತ ಕೋಟಿಗಟ್ಟಲೆ ವಿಷಯ ನಡೀತಾ ಇದೆ, ನಿಮಗೆ ಇಂದ್ರಿಯದ ಮುಖಾಂತರ ಅನುಭವನೂ ಆಗ್ತಾಯಿದೆ. ಆದರೆ ಎಲ್ಲ ಮಾಹಿತಿ ನಿಮ್ಮ ತನಕ ತಲುಪ್ತಾ ಇಲ್ಲ. ಯಾಕಂದರೆ ನೀವೀಗ ಈ ವಿಡಿಯೋದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀರಾ, ಮಗ್ನರಾಗಿದ್ದೀರಾ, ನಿಮ್ಮ ಇಮೋಷನ್ ಇಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ನಿಮ್ಮ RASಗೆ ಗೊತ್ತಾಗಿದೆ, ಅದು ಬೇರೆ ಎಲ್ಲವನ್ನು ರಿಜೆಕ್ಟ್ ಮಾಡ್ತಾ ಇದೆ. ಉದಾಹರಣೆ ಹೇಳಬೇಕಂದ್ರೆ ಈ ಮದುವೆ ಫಂಕ್ಷನಿಗೆ ಹೋದರೆ ಅಲ್ಲಿ ಸುಮಾರು ಸೌಂಡ್ ಇರ್ತದೆ, ಆದರೆ ನಿಮಗೆ ನಿಮ್ಮ ಪರಿಚಯದವರು ಮಾತಾಡಿಸ್ತಾರೆ, ಚೆನ್ನಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇರ್ತದೆ. ಯಾಕೆ ಹೀಗೆಂದರೆ ನಿಮ್ಮ RASಗೆ ಗೊತ್ತಿದೆ ಇದು ಇಂಪಾರ್ಟೆಂಟ್ ಕನ್ವರ್ಸೇಷನ್ನು, ಬೇರೆ ಎಲ್ಲ ಅವಶ್ಯಕತೆ ಇಲ್ಲ ಅಂತ. ಅದ್ಯಾವುದು ಅದನ್ನು ರಿಸೀವ್ ಮಾಡಲ್ಲ. ನಮ್ಮ RAS, ರೆಕ್ಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್, ನಮಗೆ ಮಹತ್ವಪೂರ್ಣ ಮಾಹಿತಿ ಮಾತ್ರ ತಲುಪಿಸ್ತದೆ, ನಮಗೆ ಆಸಕ್ತಿ ಇಲ್ಲದ ವಿಚಾರವನ್ನು ರಿಜೆಕ್ಟ್ ಮಾಡ್ತದೆ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆಯೋ ಅದನ್ನು ಮಾತ್ರ RAS ಆಕರ್ಷಿಸ್ತದೆ. ಒಂದು ವಿಷಯ ಒಬ್ಬರಿಗೆ ಸಾಧ್ಯತೆ ಕಾಣ್ತದೆ, ಇನ್ನೊಬ್ಬರಿಗೆ ಅದರಲ್ಲಿ ಏನೂ ಕಾಣಲ್ಲ. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ನೀವೊಂದು ಕಾರ್ ತಗೋಬೇಕು, ಇಂಥದೇ ಮಾಡೆಲ್ಲು, ಇಂಥದೇ ಕಲರು, ರಿಸರ್ಚ್ ಮಾಡ್ತೀರಾ, ಅದ್ರ ಬಗ್ಗೆ ಫೀಚರ್ಸ್ ಎಲ್ಲ ಸ್ಟಡಿ ಮಾಡ್ತೀರಾ. ಈಗ ಏನಾಗುತ್ತೆ ಅಂದರೆ ನಿಮಗೆ ಹೊರಗಡೆ ಪದೇ ಪದೇ ಆ ರೀತಿಯ ಕಾರೇ ಕಾಣಿಸ್ಕೊಳ್ತಾ ಇರ್ತದೆ, ಸೇಮ್ ಕಲರು, ಸೇಮ್ ಮಾಡೆಲ್ಲು. ಹೀಗ್ಯಾಕೆ? ಯಾಕಂದರೆ ನಮಗೆ ನಮ್ಮ RASಗೆ ಗೊತ್ತಾಗ್ತದೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ, ಇದು ನಮಗೆ ಬೇಕು ಅಂತ. ಮುಂಚೆ ಇಲ್ಲಿ ಇರಲಿಲ್ವಾ? ಇತ್ತು, ಅದು ನಮಗೆ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಆಸಕ್ತಿ ಇರಲಿಲ್ಲ. ನಮಗೆ ಆಸಕ್ತಿ ಬಂದ ತಕ್ಷಣ ಅದು ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ನಿಮಗೆ ಈ ಪ್ರಪಂಚ ಕೆಟ್ಟದು, ಜನ ಸರಿಯಿಲ್ಲ ಅಂದರೆ ನಿಮಗೆ ಅದೇ ಥರ ಜನರು ಸಿಗ್ತಾರೆ. ಅದೇ ನೀವು ಈ ಪ್ರಪಂಚ ಚೆನ್ನಾಗಿದೆ, ಒಳ್ಳೆಯವರು ಇದ್ದಾರೆ ಅಂತ ನೀವು ನಂಬಿದ್ರೆ ಅಂಥವ್ರು ಸಿಗ್ತಾರೆ. ನಮ್ಮ ವಿಚಾರ, ಭಾವನೆ, ಹ್ಯಾಬಿಟ್ನ ಬದಲಾಯಿಸುವ ಸಿಸ್ಟಮ್ ರೆಕ್ಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್.